ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವಾಗ ಆಗಲೇ ನಿಮ್ಗೆ ಗೊತ್ತಾಗಿರುತ್ತೆ ನಾವು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ನಾನು ಯಶವಂತಪುರಿಂದ ನಮ್ಮ ಫ್ರೆಂಡ್ ಗಾಡಿನ ನಮ್ಮೂರು ವಾಡಿ ಅಂತೇಳಿದೆ, ಅಲ್ಲಿಗೆ ಹಾಕ್ತಾಯಿದ್ದೀನಿ ಗಾಡಿನ. ಯಾವ ರೀತಿ ಹಾಕಬೇಕು ಏನು ಅಂತ ಫುಲ್ಲು ಈ ವಿಡಿಯೋದಲ್ಲಿ ಫುಲ್ಲಾಗಿ ತಿಳಿಸ್ಕೊಡ್ತೀನಿ. ಇದೇ ನೋಡಿ ಆ ಗಾಡಿ NSನ. ಇಲ್ಲಿಂದ ಯಶವಂತಪುರಿಂದ ನಾವು ಇವಾಗ ವಾಡಿಗೆ ಹಾಕ್ತಾಯಿದ್ದೀವಿ. ಅಲ್ಲಿ ಹೋದ್ಮೇಲೆ ಡಾಕ್ಯುಮೆಂಟ್ಸ್ ಏನು ಬೇಕು ಅಂತ ಇವಾಗ ಹೇಳ್ತೀನಿ ನೋಡಿ, ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಿಮಗೆ ಡಾಕ್ಯುಮೆಂಟ್ಸು ನಿಮ್ಮದೇ ಓನಾಗಿ ಏನಾದರೂ ಬೈಕ್ ಇದ್ದರೆ ನಿಮ್ಮದು ಆಧಾರ್ ಕಾರ್ಡ್ ಮತ್ತು RC ಕಾರ್ಡ್ ಇದ್ದರೆ ಸಾಕು, ಜೆರಾಕ್ಸು. ಆಮೇಲೆ ಇಲ್ಲ ನಮ್ಮ ಅಣ್ಣಂದು ಹಾಕ್ತಾಯಿದ್ದೀನಿ, ನನ್ನ ತಮ್ಮಂದು ಹಾಕ್ತಾಯಿದ್ದೀನಿ ಅಂದರೆ ಅವ್ರದ್ದು ಆಧಾರ್ ಕಾರ್ಡ್, ಇವಾಗ ಯಾರು ಗಾಡಿನ ಹೆಸ್ರ ಮೇಲೆ ಇರುತ್ತೋ ಅವ್ರದ್ದು ಕೂಡ ಆಧಾರ್ ಕಾರ್ಡ್ ಬೇಕು. ಆಮೇಲೆ ಈಗ ಹಾಕೋರು ಇರ್ತಾರಲ್ಲ ಅವ್ರದ್ದು ಕೂಡ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕು. ಆಮೇಲೆ ಗಾಡಿದು RC ಕಾರ್ಡ್ ಜೆರಾಕ್ಸ್ ಕಂಪಲ್ಸರಿ ಬೇಕೇ ಬೇಕು. ಇಷ್ಟು ಡಾಕ್ಯುಮೆಂಟ್ಸ್ ಬೇಕಾಗಿರೋದು. ಇವಾಗ ಗಾಡಿನ ನೀವೇ ಬೇಕಿದ್ರೂ ಕೂಡ ಗಾಡಿನ ಈ ಥರ ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಬರ್ಬೋದು. ಇಲ್ಲೇ 600 ರೂಪಾಯಿ ಕೊಟ್ಟು ಇಲ್ಲೇ ಇದೆ, ಅಲ್ಲಿ ನಿಮಗೆ ಪ್ಯಾಕ್ ಮಾಡಿ ಕೊಡ್ತಾರೆ. ಈಗ ನಡೀರಿ, ಇವಾಗ ತೋರಿಸ್ತೀನಿ ಪ್ರೊಸೀಜರ್ ಯಾವ ಥರ ಇದೆ ಅಂತೇಳಿ. ಇದೇ ಗಾಡಿನ ನಾವು ಇವಾಗ ಹಾಕ್ತಾ ಇರೋದು ನೋಡಿ ಸ್ನೇಹಿತರೆ. ಅದು ಆ್ಯಕ್ಚುಲಿ ಅವಾಗ ಹೇಳ್ದನಲ್ಲ, ಅದು NS ಅಂತಲ್ಲ, ಏನೋ ಸ್ಪೆಂಡ್ರ್ ಹಾಕ್ತಾರೆ ಅಂತ ನಂಗೆ NS ಅಂತ ಹೇಳ್ದೆ. ನಡೀರಿ ನೋಡಿ, ನೀವೇನಾದರೂ ಪ್ಯಾಕ್ ಮಾಡ್ಕೊಂಡು ಬಂದಿಲ್ಲ ಅಂತಂದರೆ ನೀವು ಇಲ್ಲಿಂದನೇ ಪ್ಯಾಕ್ ಮಾಡ್ಕೋಬೋದು. ಇಲ್ಲಿ ತೋರಿಸ್ತೀನಿ ನೋಡಿ, ಈ ಥರ ಎಲ್ಲ ನೀವು ಪ್ಯಾಕ್ ಮಾಡಿಬಿಟ್ಟು ಅದ್ರ ಮೇಲೆ ನಿಮ್ಮ ಹೆಸರು ಬರೆದ್ಬಿಟ್ಟು ಎಲ್ಲಿಗೆ ಹೋಗಬೇಕು ಅಂತೇಳಿ ಇಲ್ಲಿ ನೋಡಿ, ಯಶವಂತಪುರಿಂದ ಕಲಬುರ್ಗಿ ಹೋಗ್ತಾಯಿದೆ ಇದು ಗಾಡಿ. ಈ ಥರ ಇಲ್ಲಿ ನೋಡಿ, ಇಲ್ಲಿ ಕೂಡ ಹೋಗ್ತಾಯಿದೆ. ಈ ಥರ ನಿಮಗೆ ಈ ಥರ ಪ್ಯಾಕ್ ಮಾಡಿಬಿಟ್ರೆ ನಿಮ್ಗೆ ಹಾಕ್ತಾರೆ. ಮಗ ನಡಿಲ್ಲ. ನೋಡಿ, ಇವಾಗ ನಮ್ಮ ಗಾಡಿನ ಪ್ಯಾಕ್ ಮಾಡ್ತಾ ಇದ್ದಾರೆ. ಈಗ ಅದರಲ್ಲಿರೋ ಪೆಟ್ರೋಲ್ ತೆಗಿತಾ ಇದ್ದಾರೆ. ನಮ್ಮ ಹತ್ರ ಇವಾಗ 2 ಗಾಡಿ ಇದೆಯಲ್ಲ, ಅದಕ್ಕೋಸ್ಕರ ಪೆಟ್ರೋಲ್ ತೆಗೆದು ನಮ್ಮ ಗಾಡಿಗೆ ಹಾಕೋತೀವಿ, ಯಾಕಂದರೆ ಅವ್ರಿಗೆ ಹಾಕ್ಕೊಟ್ಟಿದ್ವಿ. ನೀವು ಅಕಸ್ಮಾತ್ ನೀವು ಏನಾದರೂ ಬರೋದಿದ್ದರೆ ನಿಮ್ಮ ಗಾಡಿಯಲ್ಲಿ 1 ಲೀಟ್ರ್ ಅಥವಾ ಅದು ಇಟ್ಕೊಂಡ್ಬಿಟ್ಟು ನೋಡಿ ಸ್ನೇಹಿತರೆ, ಈ ಥರ ಪ್ಯಾಕ್ ಮಾಡಿಸ್ಬಿಟ್ಟು ಆಮೇಲೆ ಇಲ್ಲಿ ಪಾರ್ಸಲ್ ಆಫೀಸ್ ಹತ್ರ ಬಂದುಬಿಟ್ಟು ಈ ಗಾಡಿ ಡೀಟೇಲ್ಸು, ಯಾರು ಹಾಕ್ತಾಯಿದ್ದೀರಾ ಯಾರಿಲ್ಲ ಅಂಥೇಳಿ ಎಲ್ಲನೂ ಬರಿಬೇಕು. ಆಮೇಲೆ ಗಾಡಿ ಮೇಲೆ ಕೂಡ ನೀವು ಕೂಡ ಎಲ್ಲಿಂದ ಎಲ್ಲಿಗೆ ಅಂತ ಬರಿಬೋದು, ಇಲ್ಲ ಅವರು ಚೆಕ್ ಮಾಡ್ತಾರೆ ಆಮೇಲೆ ಆಫೀಸರು ಕರೆಕ್ಟಾಗಿ ಪ್ಯಾಕ್ ಆಗಿದೆಯಲ್ಲ ಅಂಥೇಳಿ. ಇವಾಗ ಪ್ಯಾಕಿಂಗ್ ಮಾಡೋಕ್ಕೆ 600 ತೊಗೊಂಡ್ರು. ಇವಾಗ ನೋಡಿ ಪಾರ್ಸಲ್ ಆಫೀಸಲ್ಲಿ ಇವಾಗ ಯಾವ್ಯಾವ ಫಾರಮ್ ಫಿಲ್ ಅಪ್ ಮಾಡ್ಬೇಕಂತ ನಿಮ್ಗೆ ತೋರಿಸ್ತೀನಿ. ಸ್ನೇಹಿತರೆ, ಇವಾಗ ನಮ್ಮ ಗಾಡಿನ ಪಾರ್ಸಲ್ ಹಾಕಿದ್ವಿ. ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೆ, ಅವರು ಬೇಡ ಅಂದ್ಬಿಟ್ರು, ಅದಕ್ಕೋಸ್ಕರ ವೀಡಿಯೋ ಮಾಡಲಿಲ್ಲ. ಇವಾಗ ನಾನು ಅಲ್ಲಿ ಏನೇನೈತೆ ಅಂತ ಹೇಳ್ತೀನಿ ಕೇಳಿ. ಇವಾಗ ನಾವು ಅದು ಪ್ಯಾಕ್ ಮಾಡಿಸಿದ್ವಲ್ಲ, ಅಲ್ಲಿ ಆಫೀಸ್ ಒಳಗಡೆ ಹೋಗಿ ಒಂದು ಫಾರಮ್ ಕೊಡ್ತಾರೆ. ಆ ಫಾರಮ್ನ ಫಿಲ್ ಮಾಡಬೇಕು. ಫಿಲ್ ಮಾಡಿಬಿಟ್ಟು ಯಾರು ಹಾಕ್ತಾಯಿದ್ದೀರಾ, ಎಲ್ಲಿಂದ ಎಲ್ಲಿಗೆ, ಅಡ್ರೆಸ್ ಏನು ಅಂತೇಳಿ ಅಲ್ಲೆಲ್ಲ ನೀಟಾಗಿ ಬರಿಬೇಕು. ಆಮೇಲೆ ನೀಟಾಗಿ ಬರೆದ್ಬಿಟ್ರು ಅಲ್ಲಿ ವ್ಯಾಲ್ಯೂ ಕೇಳ್ತಾರೆ. ಅಂದರೆ ಇವಾಗ ನೀವು ಬೈಕ್ ಹಾಕ್ತಾ ಇದ್ದೀರಲ್ಲ, ಇವಾಗ ನಾನು ಸ್ಪೆಂಡ್ರು, ಇವಾಗ ಏನಿದೆ ಇದ್ರ ವ್ಯಾಲ್ಯೂ 60, ಇವಾಗ 60,000 ಇದೆ ಅಂತ ಅಂದ್ಕೊಳ್ಳಿ. ನೀವು ಅಲ್ಲಿ 60,000 ಅಂತ ಏನಾದರೂ ಹಾಕಿದರೆ ಇದು ಪಾರ್ಸಲ್ ಚಾರ್ಜ್ ಹೆವಿ ಆಗುತ್ತೆ, ಜಾಸ್ತಿ ಆಗುತ್ತೆ. ನೀವು ಆದಷ್ಟು ಕಡಿಮೆ ಹಾಕೋಕ್ಕೆ ಟ್ರೈ ಮಾಡಿ. ಒಂದು 10,000 20,000 ಈ ಥರ ಹಾಕಿ. ನೀವು ಆ ಥರ ಏನಾದರೂ ಜಾಸ್ತಿ ಹಾಕಿದ್ರೆ ಅಂದರೆ ಪಾರ್ಸಲ್ ಚಾರ್ಜ್ ಎಕ್ಸ್ಟ್ರಾ ತೊಗೋತಾರೆ. ಇವಾಗ ನಮ್ಮ ಗಾಡಿಗೆ 518 ರೂಪಾಯಿನ ತೊಗೊಂಡ್ರು. ನಮ್ಮ ಗಾಡಿಗೆ 520 ರೂಪಾಯಿ ಸಮಥಿಂಗು. ಇಲ್ಲಿಂದ ಬೆಂಗಳೂರಿಂದ ಯಶವಂತಪುರಿಂದ ವಾಡಿಗೆ 520 ರೂಪಾಯಿ ತೊಗೊಂಡ್ರು. ನಮ್ಮದು ಕಿಲೋಮೀಟ್ರ್ ಬಂದುಬಿಟ್ಟು ಒಂದು 450 ಅರೌಂಡ್ ಆಗುತ್ತೆ. 450 ಕಿಲೋಮೀಟ್ರಿಗೆ 520 ರೂಪಾಯಿ ತೊಗೊಂಡ್ರು. ನೀವೇನಾದರೂ ಅಮೌಂಟ್ ಏನಾದರೂ ಜಾಸ್ತಿ ಹಾಕಿದರೆ ನಿಮಗೆ ಇನ್ನೂ ಎಕ್ಸ್ಟ್ರಾ ಅಮೌಂಟ್ ಕಟ್ಟಬೇಕಾಗುತ್ತೆ. ಇದರಲ್ಲಿ ಈ ಥರ ಹಾಕೋದ್ರಿಂದ -1 ಪಾಯಿಂಟ್ ಏನಂದರೆ, ಇವಾಗ ನಿಮ್ಮ ಗಾಡಿಗೆ ಏನಾದರೂ ಡ್ಯಾಮೇಜ್ ಏನಾದರೂ ಆಗಲ್ಲ. ಅಕಸ್ಮಾತ್ ಆದರೆ ಇವಾಗ ಅಲ್ಲಿ ನಾವು 10,000 15,000 ಅಂತೇಳಿ ಇರುತ್ತಲ್ಲ, ನಮಗೆ ಅಷ್ಟೇ ಡ್ಯಾಮೇಜ್ದು ಇದು ಬರುತ್ತೆ. ಅರ್ಥ ಆಯ್ತಾ, ಗೊತ್ತಾಯ್ತಲ್ವಾ? ಡ್ಯಾಮೇಜ್ದು ಏನಾದರೂ ಗಾಡಿಗೆ ಡ್ಯಾಮೇಜ್ ಆಯಿತು ಅಂದರೆ ನಮಗೆ ಅಷ್ಟೇ ಡ್ಯಾಮೇಜ್ದು ಫೀಸ್ ಬರುತ್ತೆ ನಮಗೆ ಅಷ್ಟೇ. ಇಲ್ಲಾಂದರೆ ನೀವು ಹೆವಿ ಹಾಕಿದ್ರೆ, ನೀವು ಎಷ್ಟು ಹಾಕಿರ್ತೀರೋ ಅಷ್ಟೇ ಬರುತ್ತೆ. ನೋಡ್ಕೊಂಡ್ಬಿಟ್ಟು ನೋಡಿ, ನಿಮ್ದು ಏನಾದರೂ ಸೂಪರ್ ಬೈಕು ಅಥವಾ ಚೆನ್ನಾಗಿರೋ ಹೊಸ ಬೈಕ್ ಏನಾದರೂ ಇದ್ದರೆ ಒಂದು 200-300 ಎಕ್ಸ್ಟ್ರಾ ಹೋದ್ರೂ ಪರವಾಗಿಲ್ಲ. ಎಷ್ಟು ರೇಟ್ ಇರುತ್ತೋ ಅಷ್ಟು ರೇಟ್ ಹಾಕಿ. ನೀವೇನಾದರೂ ಕಡಿಮೆ ಹಾಕಿದರೆ ನಿಮಗೆ ಏನಾದರೂ ಡ್ಯಾಮೇಜ್ ಆದರೆ, ನಿಮಗೆ ತುಂಬ ಡ್ಯಾಮೇಜ್ ಆದರೆ ಅದು ನೀವು ಎಷ್ಟು ಹಾಕಿರ್ತೀರೋ ಅಷ್ಟು ಬರುತ್ತೆ. ಇಷ್ಟ ಆಯಿತು. ಆಮೇಲೆ ಇವಾಗ ನನ್ನ ಚಾರ್ಜಸ್ ಎಷ್ಟಾಯ್ತು ಅಂತ ಹೇಳ್ತೀನಿ ಕೇಳಿ. ಇವಾಗ ನಮ್ಮ ಚಾರ್ಜಸ್ ಬಂದುಬಿಟ್ಟು ಪ್ಯಾಕಿಂಗ್ ಚಾರ್ಜು 560 ರೂಪಾಯಿ ಒಂದು ಪ್ಲಸ್ಸು. ಆಮೇಲೆ ಅವ್ರಿಗೆ 520. ಇವಾಗ 520 ಮತ್ತು 590 ಅದೊಂದು ಪ್ಯಾಕಿಂಗ್ ಚಾರ್ಜು. ಅದು 600 ಪ್ಯಾಕಿಂಗ್ ಚಾರ್ಜ್ ಆಯಿತು. 10 ರೂಪೀಸ್ ಅಲ್ವಾ, ಆ ಕಡೆ ಬಿಡಿ.
10 ರೂಪೀಸ್ ನಾವೇ ಅವ್ರಿಗೆ ಬರುವಾಗ 20 ರೂಪಾಯಿ ಕೊಟ್ಟು ಬಂದ್ವಿ. ಇರಲಿ, ನಮ್ಮ ಅವರು ಸ್ವಲ್ಪ ಪರಿಚಯ ಇದ್ದಾರೆ, ಅವ್ರಿಗೋಸ್ಕರ ಕೊಟ್ಬಿಟ್ವಿ. 520 ಒಂದು, ಆಮೇಲೆ 600 ರೂಪಾಯಿ ಒಂದು. 600 ಅಂದರೆ ಪ್ಯಾಕಿಂಗ್ ಚಾರ್ಜ್ ಸೇರಿಬಿಟ್ಟು ಆಮೇಲೆ ಅದೆಲ್ಲ ಸೇರಿಬಿಟ್ಟು ನಮ್ದು ಇವಾಗ 1120 ರೂಪಾಯಿ ಆಯಿತು. ಇವಾಗ ನಾವು ಇದು 1120 ರೂಪಾಯಿ ಏನಂದರೆ ಪ್ಯಾಕಿಂಗ್ ಚಾರ್ಜು 600 ರೂಪಾಯಿ, ಆಮೇಲೆ ಬಿಲ್ಲು ಇಲ್ಲಿಂದ ಪಾರ್ಸಲ್ ಮಾಡ್ತೀವಲ್ಲ ರೈಲ್ವೆ ಇಲ್ಲಿಂದ, ಅದಕ್ಕೆ 520 ರೂಪಾಯಿ. ಇದು 1160 ರೂಪಾಯಿ ಆಗುತ್ತೆ. ಆಮೇಲೆ ತಿರ್ಗಾ ಅಲ್ಲಿ ಪಾರ್ಸಲ್ ಮಾಡೋರಿರ್ತಾರಲ್ಲ ಅವ್ರಿಗೆ ಒಂದು 100 ರೂಪೀಸ್ ಕೊಡ್ತೀವಿ. ನಾವು 50 ರೂಪೀಸ್ ಕೊಡೋಕೆ ಹೋದ್ವಿ, ಅವ್ರು ಬೇಡ ಅಂತಂದ್ಬಿಟ್ರು. ಅದಕ್ಕೋಸ್ಕರ ಅಲ್ಲೇ ಒಂದು 100 ರೂಪಾಯಿ ಕೊಟ್ಬಿಟ್ವಿ. ಇಷ್ಟು ಇವಾಗ ನೀವು ರೈಲ್ವೆ ಗೇಟಿಗೆ ಇಷ್ಟು ಹಾಕಿದರೆ ಇಷ್ಟು ಅಮೌಂಟು ಖರ್ಚಾಗುತ್ತೆ ನೋಡಿ. ಅದೇ ನಾವು ಇಲ್ಲಿಂದ ಏನಾದರೂ ಬೈಕ್ನ ಓಡಿಸ್ಕೊಂಡು ಹೋಗಿದ್ರೆ, ನಾವೆಲ್ಲ ಮುಂಚೆ ಎಲ್ಲ ಓಡಿಸ್ಕೊಂಡು ಹೋಗಿದ್ವಿ, 1100ರಿಂದ 1200ವರೆಗೂ ಪೆಟ್ರೋಲ್ ಖಾಲಿ ಆಗಿದೆ ನಮ್ಮದು. ಇಲ್ಲೂ ಕೂಡ ಅಷ್ಟೇ ಸೇಮು. ಪೆಟ್ರೋಲ್ಗೆ ಹಾಕಿದ್ರು ಗಾಡಿ ಓಡಿಸ್ಕೊಂಡು ಹೋದ್ರು ಕೂಡ ಅಷ್ಟೇ ಹೋಯ್ತು, ಗಾಡಿ ರೈಲ್ವೆಗೆ ಹಾಕಿದ್ರು ಕೂಡ ಅಷ್ಟೇ ಹೋಯ್ತು. ಇದರಲ್ಲಿ ಪ್ಲಸ್ ಪಾಯಿಂಟು ರೈಲ್ವೆಗೆ ಹಾಕಿದರೆ ಪ್ಲಸ್ ಪಾಯಿಂಟು ಏನಂದರೆ ನೀವು ಚೆನ್ನಾಗಿರ್ತೀರ, ಗಾಡಿನೂ ಕೂಡ ಚೆನ್ನಾಗಿರುತ್ತೆ, ಓಕೆನಾ. ಆಮೇಲೆ ಮೈನಸ್ ಪಾಯಿಂಟ್ ಏನಂದರೆ ಗಾಡಿ ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ, ಏನಾದರೂ ಡ್ಯಾಮೇಜ್ ಆದರೆ ಅದು ಸ್ವಲ್ಪ ತಿರುಗಾಡಬೇಕಾಗುತ್ತೆ, ಗೊತ್ತಲ್ವಾ ಗೌರ್ಮೆಂಟ್ ಕೆಲಸಗಳು ಯಾವ ಥರ ಇರುತ್ತೆ ಅಂತ, ತಿರುಗಾಡ್ಬೇಕಾಗುತ್ತೆ. ಆಲ್ಮೋಸ್ಟ್ ಅಲ್ಲೆಲ್ಲ ಆ ಥರ ಬರಲ್ಲ. ಯಾವ ಥರ ಇದ್ದರೆ ಲಾಂಗ್ ಇದ್ದಾಗ ಮಾತ್ರ ಆ ಥರ ಬರುತ್ತೆ. ನಂದೆಲ್ಲ ಮುಂಚೆನೂ 2 ಸಲ ನಾನು ಗಾಡಿನ ಹಾಕಿದ್ದೀನಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗಿಲ್ಲ. ನಿಮಗೆ ಇನ್ನೊಂದು ಸಲ ಹೇಳ್ತೀನಿ ಕೇಳಿ. ಡಾಕ್ಯುಮೆಂಟ್ಸು ಹೇಳಿದ್ನಲ್ಲ ಆವಾಗ, ಯಾರು ಗಾಡಿ ಇರುತ್ತೋ ಅವ್ರದ್ದು ಆಧಾರ್ ಕಾರ್ಡು, ಇಲ್ಲ ಹಾಕಕ್ಕೆ ಬಂದಿದ್ದರೂ ಕೂಡ ಅಣ್ಣಂದು ಅಥವಾ ತಮ್ಮಂದು ಫ್ರೆಂಡ್ಸ್ದು ಗಾಡಿ ಓನರ್ ಹೆಸರು, ಓನರ್ದು ಆಧಾರ್ ಕಾರ್ಡು, ನಿಮ್ಮದು ಆಧಾರ್ ಕಾರ್ಡು, ಗಾಡಿದು RC ಕಾರ್ಡು, ಈ 3 ಜೆರಾಕ್ಸ್ ತಗೊಂಡ್ಬಿಟ್ರೆ ನಿಮ್ಮ ಗಾಡಿನ ಹಾಕ್ಬೋದು ಈಸಿಯಾಗಿ. ನೀವು ಬೇಕಿದ್ರೆ ಮನೆಯಿಂದನೂ ಕೂಡ ನೀವು ಅಲ್ಲೇ ಬಂದುಬಿಟ್ಟು ನೀವು ಪ್ಯಾಕ್ ಮಾಡ್ಬೋದು. ನಿಮಗೆ ದುಡ್ಡು ಅವೆಲ್ಲ ನನಗೆ ಪ್ಯಾಕಿಂಗ್ ಮಾಡೋಕ್ಕೆ ಬರುತ್ತೆ ಅಂತಂದರೆ ನೀವೇ ಪ್ಯಾಕ್ ಮಾಡ್ಕೊಂಡು ಬರ್ಬೋದು. ಅದರಲ್ಲಿ ಏನು ನೀವು ಯಾವ ಥರ ಪ್ಯಾಕಿಂಗ್ ಏನು ಅಷ್ಟೊಂದು ಏನು ಇರೋಲ್ಲ, ರೂಲ್ಸ್ ಏನು ಅಂದರೆ ನೀವು ಸ್ವಲ್ಪ ಅವ್ರು ಮಾಡೋದು ಅಂದರೆ ಸ್ವಲ್ಪ ಸೇಫ್ಟಿಯಾಗಿರುತ್ತೆ ಅಂತ ಅಷ್ಟೇ, ಅವ್ರ ಹತ್ರ ಮಾಡಿಸೋದು. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನೀವು ಬರುವಾಗ ಗಾಡಿನ ಯಾವ ಗಾಡಿನ ಬಿಡೋಕ್ಕೆ ಬರ್ತಿದ್ರೋ ಅದರಲ್ಲಿ ಆದಷ್ಟು ಕಡಿಮೆ ಪೆಟ್ರೋಲ್ನ ಹಾಕ್ಕೊಂಡು ಬನ್ನಿ, ಆದಷ್ಟು. ಇವಾಗ ನಿಮ್ಮ ಮನೆಯಿಂದ ಒಂದು 30 ಕಿಲೋಮೀಟ್ರ್ ಏನಾದರೂ 30, 20, 50 ಈ ಥರ ಏನಾದ್ರು ಕಿಲೋಮೀಟ್ರ್ ಇದ್ದರೆ ಒಂದು 60 ಅಥವಾ 70 ಪೆಟ್ರೋಲ್ ಈ ಥರ ಹಾಕ್ಸ್ಕೊಂಬಂದರೆ ನಿಮಗೆ ಈಸಿ ಆಗುತ್ತೆ. ಅಲ್ಲಿ ಪೆಟ್ರೋಲ್ ನೀವು ಎಷ್ಟೇ ಟ್ಯಾಂಕ್ ಫುಲ್ ಇದ್ದರೂ ಕೂಡ ಆ ಪೆಟ್ರೋಲ್ನ ತೆಗಿತಾರೆ, ಖಾಲಿನೇ ಹೋಗೋದು. ಯಾಕಂದರೆ ಏನಾದರೂ ಸ್ವಲ್ಪ ಮಿಸ್ಟೇಕ್ ಏನಾದರೂ ಆದರೆ ಇಡೀ ರೈಲ್ನೇ ಬೆಂಕಿ ಹತ್ಕೊಂಡು ಬಿಡುತ್ತೆ ಅಂತೇಳಿ, ಪೆಟ್ರೋಲ್ ಗೊತ್ತಲ್ವಾ, ಬೆಂಕಿಗೂ ಪೆಟ್ರೋಲ್ಗೂ ಆಗಲ್ಲ ಅಂತೇಳಿ ಅದಕ್ಕೋಸ್ಕರ ಪೆಟ್ರೋಲ್ ತೆಗಿತಾರೆ, ಓಕೆನಾ. ನೀವು ಬರುವಾಗ ಏನು ಮಾಡಿ, ಪೆಟ್ರೋಲ್ನ ಫುಲ್ಲು ಕಾಲ್ ಮಾಡಿಬಿಟ್ಟು ಅಥವಾ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಬನ್ನಿ. ಅಥವಾ ನಿಮ್ಮ ಫ್ರೆಂಡ್ದು ಗಾಡಿ ಏನಾದರೂ ಇದ್ದರೆ ಅದನ್ನು ನಿಮ್ಮ ಪೆಟ್ರೋಲ್ನ ತೆಗೆದುಬಿಟ್ಟು ನಿಮ್ಮ ಫ್ರೆಂಡ್ ಗಾಡಿಗೆ ಹಾಕ್ಬಿಡಿ, ಅಷ್ಟೇ. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಇನ್ನೂ ಹೆಚ್ಚಿನ ಮಾಹಿತಿ, ಇನ್ನೂ ಏನಾದರೂ ಡೌಟು ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಹಾಕಿ, ನಾನು ಕಂಪ್ಲೀಟಾಗಿ ನಿಮಗೆ ಅದು ಏನು ಅದ್ರದ್ದು ಏನೇನಂತ ನಾನು ನಿಮಗೆ ಆನ್ಸರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ನಿಮಗೆ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ಯಶವಂತಪುರದ್ದು ಗೊತ್ತು ನನಗೆ, ನಾನು ಯಶವಂತಪುರದ್ದು ಕೊಟ್ಟಿದ್ದೀನಿ, ಸರಿನಾ. ನಿಮಗೆ ಹಾಕ್ಬೇಕಂದ್ರೆ ಇಲ್ಲಿ ನೋಡಿ, ನೀವು ಜಂಕ್ಷನ್ಗಳಿಗೆ ಮಾತ್ರ ಹಾಕ್ಬೋದು. ಇವಾಗ ನಮ್ಮ ಜಿಲ್ಲೆ ಬಂದುಬಿಟ್ಟು ಯಾದಗಿರಿ ಅಂತೇಳಿ, ಆದರೆ ಅಲ್ಲಿ ಜಂಕ್ಷನ್ ಇಲ್ಲ, ಓಕೆನಾ. ವಾಡಿ ಜಂಕ್ಷನ್ ಇದೆ ಅಂತೇಳಿದೆ, ಆಮೇಲೆ ಗುಲ್ಬರ್ಗ ಜಂಕ್ಷನ್ ಇದೆ. ಈ ಥರ ಜಂಕ್ಷನ್ಗಳಿಗೆ ಮಾತ್ರ ನೀವು ಹಾಕ್ಬೋದು ಗಾಡಿನ ಪಾರ್ಸಲ್ಲು. ಇದೊಂದು ಮಾತ್ರ ನೆನ್ಕೊಂಡಿಟ್ಕೊಳ್ಳಿ. ಆಮೇಲೆ ನೀವು ನಮ್ಮ ಊರಿಗೆ ರೈಲ್ವೆ ಸ್ಟೇಷನ್ ಇದೆ ಅಲ್ಲೇ ಆಗ್ಬೋದು ಅಂತಂದರೆ ಆ ಥರ ತಪ್ಪು. ನಿಮ್ಮ ಊರು ಇರೋ ರೈಲ್ವೆ ಸ್ಟೇಷನ್ ಜಂಕ್ಷನ್ ಆಗಿರಬೇಕು, ಅವಾಗ ಮಾತ್ರ ಅದು ಹಾಕೋಕ್ಕೆ ಸಾಧ್ಯ, ಇಲ್ಲಾಂದರೆ ಹಾಕೋಕ್ಕೆ ಸಾಧ್ಯ ಇಲ್ಲ. ಇದೊಂದು ಕೂಡ ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗುವ. ಮತ್ತು ಅಲ್ಲಿವರೆಗೂ ನಮ್ಮ ವೀಡಿಯೋ ನೋಡ್ತಾಯಿರಿ. ನಿಮಗೇನಾದರೂ ಸ್ವಲ್ಪ ಆದರೂ ಏನಾದರೂ ಇನ್ಫಾರ್ಮೇಷನ್ ಆಗಿ ವೀಡಿಯೋ ಅನಿಸಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾಯಿರಿ, ನಗ್ತಾಯಿರಿ. ಓಕೆ ಫ್ರೆಂಡ್ಸ್, ಬಾಯ್.